ಮೈಸೂರು ಜಿಲ್ಲೆಯಲ್ಲಿ ಡೆಂಗ್ಯೂ ಸೋಂಕಿನ ಅಟ್ಟಹಾಸ ಮೇರೆ ಮೀರ್ತಾ ಇದೆ. ಮೈಸೂರು ಜಿಲ್ಲೆಯಲ್ಲಿ ಡೆಂಗ್ಯೂಗೆ ಮೊದಲ ಬಲಿಯಾಗಿದೆ. ಆರೋಗ್ಯಾಧಿಕಾರಿಯೇ ಒಬ್ಬರು ಸಾವನ್ನಪ್ಪಿದ್ದಾರೆ. ಡೆಂಗ್ಯೂಗೆ ಸಮುದಾಯ ಆರೋಗ್ಯಾಧಿಕಾರಿ ನಾಗೇಂದ್ರ ಬಲಿಯಾಗಿದ್ದಾರೆ. ಹುಣಸೂರು ತಾಲೂಕಿನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಂತಹ ನಾಗೇಂದ್ರ ಅವರಿಗೆ ಡೆಂಗ್ಯೂ ಜ್ವರ ಕಾಣಿಸಿಕೊಂಡಿತ್ತು. 2024ರಲ್ಲಿ 3489 ಪರೀಕ್ಷೆಗಳು ನಡೆದಿದ್ದು 479 ಕೇಸ್ಗಳಿದ್ವು. ಸದ್ಯ ಮೈಸೂರು ಜಿಲ್ಲೆಯಲ್ಲಿ ಈಗ 162 ಆಕ್ಟಿವ್ ಪ್ರಕರಣಗಳಿವೆ. ಮೈಸೂರು ಜಿಲ್ಲೆಯಲ್ಲಿ ಡೆಂಗ್ಯೂ ತನ್ನ ಅಟ್ಟಹಾಸವನ್ನು ಮೆರಿತಾ ಇದೆ. 2024 ಅಂದರೆ ಇದೇ ವರ್ಷ ಈ ತಿಂಗಳಷ್ಟರಲ್ಲಿ ಈಗ 3489 ಪರೀಕ್ಷೆಗಳಾಗಿವೆ. ಅದರಲ್ಲಿ 479 ಡೆಂಗ್ಯೂ ಕೇಸ್ಗಳು ದೃಢಪಟ್ಟಿವೆ. ಸದ್ಯ ಮೈಸೂರು ಒಂದರಲ್ಲೇ ಈಗ 162 ಆಕ್ಟಿವ್ ಕೇಸ್ಗಳಿವೆ. ಅದರಲ್ಲಿ ಒಬ್ಬರು ಇವತ್ತು ಸಾವನ್ನಪ್ಪಿರುವಂಥದ್ದು ನಿಜಕ್ಕೂ ಕೂಡ ದುರಂತ. ಸಮುದಾಯ ಆರೋಗ್ಯಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಂಥವ್ರು. ಎಲ್ಲರೂ ಕೂಡ ಈ ಡೆಂಗ್ಯೂ ಸೊಳ್ಳೆಗಳಿಂದ ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಅವೇರ್ನೆಸ್ ಅನ್ನು ಸರ್ಕಾರದಿಂದಲೂ ಕೂಡ ಹೊರಡಿಸ್ತಾ ಇದ್ದಾರೆ. ನಾವು ಕೂಡ ನಮ್ಮ ಕಳಕಳಿ ಕೂಡ ಇಷ್ಟೇ, ದಯವಿಟ್ಟು ಎಲ್ಲರೂ ಕೂಡ ಮುಂಜಾಗ್ರತೆಯನ್ನು ವಹಿಸಿ. ಯಾಕಂದರೆ ಡೆಂಗ್ಯೂ ತುಂಬಾ ಡೇಂಜರ್ ಆಗ್ತಾ ಇದೆ. ಅದು ಕೂಡ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಈ ಥರದ ಪ್ರಕರಣಗಳು ದಾಖಲಾಗ್ತವೆ. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಾವು ಪ್ರತಿನಿಧಿ ರಾಮ್ ಒಬ್ಬ ಆರೋಗ್ಯಾಧಿಕಾರಿಯೇ ಸಾವನ್ನಪ್ಪಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಬೇಸರದ ವಿಚಾರ. ಹೇಗಿದೆ ಮೈಸೂರಿನಲ್ಲಿ ಡೆಂಗ್ಯೂ ಹಾವಳಿ ರಾಮ್? ರಮನ್, ರಾಜ್ಯಾದ್ಯಂತ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಾ ಇದಾವೆ. ಇದು ಸಾಕಷ್ಟು ಆತಂಕಕ್ಕೆ ಕಾರಣವಾಗಿದೆ. ಮೈಸೂರು ಜಿಲ್ಲೆಯಲ್ಲೂ ಸಹ ಡೆಂಗ್ಯೂನ ಆತಂಕ ಮನೆ ಮಾಡಿದೆ. ಇದೀಗ ಮೈಸೂರು ಜಿಲ್ಲೆಯಲ್ಲಿ ಡೆಂಗ್ಯೂಗೆ ಮೊದಲ ಬಲಿಯಾಗಿದೆ. ಅದರಲ್ಲೂ ಸಮುದಾಯ ಆರೋಗ್ಯಾಧಿಕಾರಿ ನಾಗೇಂದ್ರ ಅವರು ಮೃತಪಟ್ಟಿರೋದು ಮತ್ತಷ್ಟು ಆತಂಕವನ್ನ ಹೆಚ್ಚಿದೆ. ಈಗಾಗಲೇ ಮೈಸೂರು ಜಿಲ್ಲಾ ಆರೋಗ್ಯಾಧಿಕಾರಿಗಳು ಈ ಬಗ್ಗೆ ಸಾಕಷ್ಟು ಜಾಗೃತಿಯನ್ನು ಮೂಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದುವರೆಗೂ 2024ರಲ್ಲಿ ಒಟ್ಟು 3489 ಪರೀಕ್ಷೆಗಳನ್ನು ಮಾಡಿದ್ರು. ಅದರಲ್ಲಿ 479 ಡೆಂಗ್ಯೂ ಪ್ರಕರಣಗಳು ಪತ್ತೆಯಾಗಿತ್ತು. ಅವರಿಗೆಲ್ಲ ಚಿಕಿತ್ಸೆ ನೀಡಿ 162 ಈಗಲೂ ಸಹ ಆಕ್ಟಿವ್ ಪ್ರಕರಣಗಳಿದೆ. ಆರೋಗ್ಯ ಇಲಾಖೆಯವರು ಯಾವುದೇ ರೀತಿಯಾದಂತಹ ಕಟ್ಟೆಚ್ಚರವನ್ನ ಮುನ್ನೆಚ್ಚರಿಕೆಯನ್ನು ವಹಿಸಿದ್ರು ಸಹ ಸಾರ್ವಜನಿಕರು ಇಲ್ಲಿ ಹೆಚ್ಚಿನ ಒಂದು ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಯಾಕಂದ್ರೆ ತಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಸ್ವಚ್ಛವಾಗಿ ಇಟ್ಕೊಳ್ಬೇಕಾಗ್ತದೆ. ಎಲ್ಲಿ ಸ್ವಚ್ಛತೆ ಇರೋದಿಲ್ಲ ಅಲ್ಲಿ ಈ ಡೆಂಗ್ಯೂ ಹರಡುತ್ತದೆ ಅಂತೇಳಿ ಈಗಾಗಲೇ ಜಿಲ್ಲಾಡಳಿತ ಒಂದು ಕಟ್ಟಡಕ್ಕಾದಂತಹ ಸೂಚನೆಯನ್ನು ನೀಡಿದೆ. ಜನರು ಅದನ್ನ ಪಾಲಿಸಿದ್ರೆ ಖಂಡಿತವಾಗಿಯೂ ಈ ಡೆಂಗ್ಯೂ ಏನು ಮಾರಕ ಆಗ್ತಾ ಇದೆ ಅದನ್ನ ತಡೆಗಟ್ಟಬಹುದಾಗಿದೆ. ಈಗ ಮೈಸೂರು ಜಿಲ್ಲೆಯಲ್ಲಿ ನಾಗೇಂದ್ರ ಅಂತೇಳಿ ಮೈಸೂರಿನ ಹುಣಸೂರು ತಾಲೂಕಿನ ಆರೋಗ್ಯ ಕೇಂದ್ರದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರು. ಅವರಿಗೆ ಡೆಂಗ್ಯೂ ಪತ್ತೆಯಾಗಿತ್ತು. ಇದೀಗ ಅವರು ಮೃತಪಟ್ಟಿದ್ದಾರೆ. ಕೇವಲ 32 ವರ್ಷದ ಆರೋಗ್ಯಾಧಿಕಾರಿ ಈ ರೀತಿಯಾಗಿ ಡೆಂಗ್ಯೂಯಿಂದ ಮೃತಪಟ್ಟಿರೋದು ಮತ್ತಷ್ಟು ಆತಂಕವನ್ನ ಹೆಚ್ಚಿದೆ. ಸಾರ್ವಜನಿಕರು ಮತ್ತಷ್ಟು ಕಟ್ಟೆಚ್ಚರ ವಹಿಸಿದ್ರೆ ಮಾತ್ರ ಈ ಡೆಂಗ್ಯೂ ಪ್ರಕರಣಗಳನ್ನ ತಡೆಗಟ್ಟಬಹುದಾಗಿದೆ. ರೆಹಮಾನ್. ಓಕೆ, ಥ್ಯಾಂಕ್ ಯು ರಾಮ್. ಇನ್ನು ಸರ್ಕಾರ ಕೂಡ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ತಾ ಇದೆ. ಡೆಂಗ್ಯೂ ಕೇಸ್ ಏರಿಕೆ ಬೆನ್ನಲ್ಲೇ ಖಾಸಗಿ ಆಸ್ಪತ್ರೆಗಳು ರೋಗಿಗಳಿಂದ ಸುಲಿಗೆ ಮಾಡ್ತಾ ಇವೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಒಂದಷ್ಟು ದೂರುಗಳು ಕೇಳಿಬಂದಿದ್ವು. ಸೊ ಇದಕ್ಕೆ ಕಡಿವಾಣ ಹಾಕೋದಕ್ಕೂ ಕೂಡ ಸರ್ಕಾರ ಮುಂದಾಗಿದೆ. ದಿನೇಶ್ ಗುಂಡೂರಾವ್ ಅವರು ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಸಚಿವರು ಬನ್ನಿ ನೋಡೋಣ. ಮಾಡಿದ್ದೀವಿ ಇವತ್ತು ಅಥವಾ ನಾಳೆ ಬೆಳಗ್ಗೆ ಎಲ್ಲ ಕಡೆ ಒಂದೇ ರೀತಿಯ ದರದಲ್ಲಿ ಟೆಸ್ಟಿಂಗ್ ಮಾಡ್ಕೋಬೇಕು. ಯಾಕಂದರೆ ಅನಾವಶ್ಯಕವಾಗಿ ನಮ್ಮ ಜನರ ಮೇಲೆ ಅನಗತ್ಯವಾದಂಥ ಒಂದು ವೆಚ್ಚವನ್ನು ಜನ ಕಟ್ಟಬೇಕಾಗಿರ್ತಕ್ಕಂಥದ್ದು ಬರಬಾರ್ದು ಅಂತ ಹೇಳಿ ನಾವು ಅದನ್ನು ಮಾಡಿದ್ದೀವಿ. ಇವತ್ತು ಅಥವಾ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ನಾವು ಅದು ನೋಟಿಫೈ ಮಾಡ್ತೀವಿ ಏನು ದರ ಇರಬೇಕು ಅಂತ. ನಮ್ಮ ಪ್ರಕಾರ ಏನು ಲೆಕ್ಕಾಚಾರ ಎಲ್ಲ ನೋಡ್ಬಿಟ್ಟು ಅದನ್ನು ನಾವು ನೋಟಿಫೈ ಮಾಡ್ತೀವಿ. ಎಷ್ಟು ಮಿನಿಮಮ್ ಇರ್ತದೆ ಅಷ್ಟನ್ನು ನಾವು ಮಾಡಿಸ್ತೀವಿ. ಬಡವ ಅದೇ ಯಾರಿಗೂ ಇದರಿಂದ ತೊಂದರೆ ಆಗಬಾರ್ದು. ಈ ಟೆಸ್ಟ್ಗೋಸ್ಕರ ಸುಮ್ಮನೆ ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಳ್ಳೋದು ಅದಾಗಬಾರ್ದು ಅಂತ ನಮ್ಮ ಉದ್ದೇಶ. ಎಲ್ಲ ಕಡೆ ಒಂದೇ ರೀತಿಯ ದರದಲ್ಲಿ ಟೆಸ್ಟಿಂಗ್ ಮಾಡ್ಕೋಬೇಕು. ಯಾಕಂದರೆ ಅನಾವಶ್ಯಕವಾಗಿ ನಮ್ಮ ಜನರ ಮೇಲೆ ಅನಗತ್ಯವಾದಂಥ ಒಂದು ವೆಚ್ಚವನ್ನು ಜನ ಕಟ್ಟಬೇಕಾಗಿರ್ತಕ್ಕಂಥದ್ದು ಬರಬಾರ್ದು ಅಂತ ಹೇಳಿ ನಾವು ಅದನ್ನು ಮಾಡಿದ್ದೀವಿ. ಇವತ್ತು ಅಥವಾ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ನಾವು ಅದು ನೋಟಿಫೈ ಮಾಡ್ತೀವಿ ಏನು ದರ ಇರಬೇಕು ಅಂತ. ನಮ್ಮ ಪ್ರಕಾರ ಏನು ಲೆಕ್ಕಾಚಾರ ಎಲ್ಲ ನೋಡ್ಬಿಟ್ಟು ಅದನ್ನು ನಾವು ನೋಟಿಫೈ ಮಾಡ್ತೀವಿ. ಎಷ್ಟು ಮಿನಿಮಮ್ ಇರ್ತದೆ ಅಷ್ಟನ್ನು ನಾವು ಮಾಡಿಸ್ತೀವಿ. ಬಡವ ಅದೇ ಯಾರಿಗೂ ಇದರಿಂದ ತೊಂದರೆ ಆಗಬಾರ್ದು. ಈ ಟೆಸ್ಟ್ಗೋಸ್ಕರ ಸುಮ್ಮನೆ ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಳ್ಳೋದು